ನೋಡಿ, ನಾವು ಪ್ರತಿನಿತ್ಯ ಏನೇನು ಊಟ ಮಾಡ್ತೀವಿ? ಮತ್ತೇನೇನು ಊಟ ಮಾಡ್ತೀವಿ? ಚಪಾತಿ ತಿಂತೀವಿ, ರೊಟ್ಟಿ ತಿಂತೀವಿ, ಹೌದ್ ತಾನೆ? ಆ ಮುದ್ದಿಗೆ ನೀವು ಬಳಸುವಂಥ ರಾಗಿ ಆಗಿರ್ಬೋದು, ಚಪಾತಿ ಬಳಸುವಂಥ ಗೋಧಿ ಆಗಿರ್ಬೋದು, ಇವನ್ನೆಲ್ಲ ಪುಡಿ ಮಾಡಿಸ್ಕೊಂಡು ಬರೋಕ್ಕೆ ಎಲ್ಲಿಗೆ ಹೋಗ್ತೀರಿ ನೀವು? ಹಿಟ್ಟಿನ ಮಿಷಿನಿಗೆ ಹೋಗ್ತೀರಲ್ವಾ? ಆ ಹಿಟ್ಟಿನ ಮಿಷಿನ್ಗಳಿಗೆ ಹೋಗ್ತೀರಿ ಈಗ. ಆದರೆ ನಿಮ್ಮ ಅಜ್ಜರ ಕಾಲದಲ್ಲಿ, ಅವರಿಗಿಂತ ಹಿರಿಯರ ಕಾಲದಲ್ಲಿ ಇವ್ಯಾವ ಸಾಧನಗಳು ಕೂಡ ಇರಲಿಲ್ಲ. ಈಗೇನು ನಾವು ವಿದ್ಯುತ್ ಬಳಸಿ ಈಗೇನು ಮಿಷಿನಿಗೆ ಹೋಗ್ತೀವಲ್ಲ, ಮಿಷಿನಿಗೆ ಹೋಗಿ ಸಣ್ಣಕ್ಕೆ ಮಾಡಿಸ್ಕೊಂಬರ್ತೀವಲ್ಲ, ರಾಗಿ, ಜೋಳ, ಗೋಧಿ ಇವನ್ನೆಲ್ಲ ಪುಡಿ ಮಾಡಿಸ್ಕೊಂಬರ್ತೀರಲ್ಲ ಹಿಟ್ಟು ಅಂತ, ಅವು ಯಾವುದು ಕೂಡ ಇರಲಿಲ್ಲ. ಆವಾಗ ಏನು ಮಾಡ್ತಿದ್ರು? ಅವಾಗಿನ ಹಿರಿಯರು ಕಲ್ಲನ್ನೇ ಸಾಧನವನ್ನಾಗಿ ಮಾಡ್ಕೊಂಡು ತಮ್ಮ ಕೈಗಳ ಮೂಲಕ ಅದನ್ನು ಬೀಸಿ ಹಿಟ್ಟನ್ನು ಮಾಡ್ಕೊಳ್ತಿದ್ರು. ನಾವೀಗೇನು ಮುದ್ದೆ ಊಟ ಮಾಡ್ತಿದ್ದೀವಲ್ಲ, ಮುದ್ದೆ ಊಟ ಮಾಡೋಕ್ಕೆ ಹಿಟ್ಟು ಬೇಕಲ್ಲ, ಅವರು ಕಲ್ಲಿನ ಒಂದು ಸಾಧನ, ಅದಕ್ಕೆ ಬೀಸೋ ಕಲ್ಲು ಅಂತ ಕರಿತೀವಿ. ಕೆಳಗೊಂದು ಕಲ್ಲಿರುತ್ತೆ, ಮೇಲೊಂದು ಕಲ್ಲಿರುತ್ತೆ, ಅದಕ್ಕೊಂದು ಗೂಟ ಇರುತ್ತೆ. ಅದನ್ನು ಇಟ್ಕೊಂಡು ಅವರು ಅದರ ಮಧ್ಯಭಾಗದಲ್ಲಿ ಒಂದು ರಂಧ್ರ ಇರುತ್ತೆ. ಆ ರಂಧ್ರಕ್ಕೆ ಅವ್ರು ಏನು ಮಾಡ್ತಾರೆ? ದವಸ ಧಾನ್ಯಗಳನ್ನು ಹಾಕ್ತಾರೆ, ಅದು ಪುಡಿಯಾಗಿ ಹೊರಗೆ ಬರುತ್ತೆ. ಅರ್ಥ ಆಯ್ತಾ? ಆ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು. ಆ ಕೆಲಸ ಮಾಡಬೇಕಾದ್ರೆ ಅವರಿಗೆ ಸುಸ್ತಾಗ್ತಿತ್ತು ನೋಡ್ರಿ. ಆ ಬೀಸೋ ಕಲ್ಲನ್ನು ಹಿಂಗೆ ಸುತ್ತಬೇಕಾದ್ರೆ ಸುಸ್ತಾಗುತ್ತಾನೆ. ಆ ಬೀಸೋ ಕಲ್ಲನ್ನು ತಿರುಗಿಸ್ಬೇಕಾದ್ರೆ ಸುಸ್ತಾಗ್ತಿತ್ತಲ್ಲ, ಆ ಸುಸ್ತನ್ನು ಹೋಗಲಾಡಿಸ್ಲಿಕ್ಕೆ ಅವರು ಹಾಡುಗಳನ್ನು ಆಡ್ತಿದ್ರು. ಈಗ ಹಾಡು ಹೇಳಿಕೆಂತ ಮಾಡಿದರೆ ಕೆಲಸ ಸುಲಭವಾಗಿ ಆಗ್ಬಿಡುತ್ತೆ ನೋಡ್ರಿ. ಅದಕ್ಕೆ ಅವ್ರೇನು ಮಾಡ್ತಿದ್ರು? ಒಂದು ಹಾಡು ಕಟ್ಟಿದ್ರು. ಬೀಸೋ ಕಲ್ಲನ್ನು ಹಿಂಗೆ ತಿರುಗಿಸುವಂತಹ ಹೆಣ್ಣು ಮಗಳು ಒಂದು ಹಾಡನ್ನು ಕಟ್ಟಿ ಹಾಡಿದ್ರು. ಅಂಥ ಹಾಡುಗಳಲ್ಲಿ ಬೀಸೋ ಕಲ್ಲಿನ ಪದ ಕೂಡ ಒಂದು. ಈಗ ಬೀಸೋ ಕಲ್ಲಿನ ಪದವನ್ನು ಯಾಕೆ ಹಾಡ್ತಾರೆ, ಅದನ್ನ ಯಾರು ಕಟ್ಟಿದ್ರು, ಅದಕ್ಕೆ ಏನೇನಂತ ಕರೀತಾರೆ ಅನ್ನುವಂಥದ್ದನ್ನು ಈಗ ಈ ಪದ್ಯದ ಮೂಲಕ ನಾವು ತಿಳ್ಕೊಳ್ಳೋಣವಾ? ಪದ್ಯದ ಹೆಸರು ಬೀಸೋ ಕಲ್ಲಿನ ಪದ. ಪದ್ಯದ ಹೆಸರೇನು? ಬೀಸೋ ಕಲ್ಲಿನ ಪದ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ, ಜಲ್ಲ ಜಲ್ಲಾನೇ ಉದುರಮ್ಮ ನಾ ನಿನಗೆ ಬೆಲ್ಲದಾರತಿಯ ಬೆಳಗೇನು, ಬೆಲ್ಲದಾರತಿಯ ಬೆಳಗೇನು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಾಮತಿ ಎಂಬ ಹಿಡಿಗೂಟ, ಚಂದ್ರಾಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನಾ, ತಂದೆ ತಾಯಿಗಳ ನೆನೆದೇನಾ. ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು, ನಾನಿಡಿದ ಕೆಲಸ ಒದಗ್ಯಾವು, ನಾನಿಡಿದ ಕೆಲಸ ಒದಗ್ಯಾವು. ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು, ನಾ ತೂಗಿ ಬಿಡುತ್ತೀನಿ ಬಲದೋಳು. ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ. ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಚೆನ್ನಾಗಿತ್ತಾ?